ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಡಿಯೋ. ನಾನು ಎಡಿಟ್ ಮಾಡಿ ಹಾಕೇ ಇರಲಿಲ್ಲ. ಇವತ್ತು ಹಾಕೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ. ಅವತ್ತಿನ ದಿನ ಸಂಜೆ ಈ ರೀತಿ ಹೆಜ್ಜೆಗಳನ್ನ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಲಾಸ್ಟ್ ಟೈಮೆಲ್ಲ ಚೆನ್ನಾಗಿ ಹಾಕಿದ್ದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಕೆಳಗಡೆ ಕುತ್ಕೊಂಡು ನೀಟಾಗಿ ಹಾಕಿದ್ರೆ ಹೆಜ್ಜೆಗಳಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಹಾಕಿರೋ ಅಂಥದ್ದು ನಾನು ಯಾವಾಗಲೂ ಈ ಥರ ಕೈನಲ್ಲೇ ಹಾಕೋದು. ನೀಲಿ ಬಣ್ಣ ಮತ್ತು ಸ್ವಲ್ಪ ರಂಗೋಲಿ ಪುಡಿನ ಬೆರೆಸ್ಕೊಂಡು ಹಾಕ್ತೀನಿ ನೋಡಿ. ಇದೆಲ್ಲ ಆವಾಗ ಲಾಸ್ಟ್ ಟೈಮಲ್ಲಿ ಹಾಕಿರೋ ಅಂಥದ್ದು ಹೆಜ್ಜೆ. ಮತ್ತು ಈ ರೀತಿ ನನ್ನ ಮಗನಿಗೂ ಕೂಡ ಆವಾಗ ರೆಡಿ ಮಾಡಿದ್ದೆ. ವೇಲಲ್ಲಿ ಈ ರೀತಿ ಚೆನ್ನಾಗಿ ಕಾಣಿಸ್ತದೆ. ಬಟ್ ಇವಾಗ ಮಕ್ಕಳೆಲ್ಲ ಇನ್ನೂ ಬೆಳೆದ್ಬಿಟ್ಟಿದ್ದಾರಲ್ವ, ಮಾಡಿಸ್ಕೊಳ್ಳಲ್ಲ. ಸರಿ ಆಯಿತು. ಮನೆಯಲ್ಲಿ ಕೃಷ್ಣನ ಪೂಜೆ ಮಾಡಬೇಕು ಮಕ್ಕಳಿರೋ ಮನೆಯಲ್ಲಿ ಅಂತ ಹೇಳ್ತಾರೆ. ಸೊ ನನಗೆ ಗೊತ್ತಿರೋಷ್ಟು ಸಿಂಪಲ್ಲಾಗಿ ಇದು ಸುಮಾರು ಒಂದು 8-7 ವರ್ಷಗಳಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಒಂದು ಮಣೆ ಇಟ್ಟು ಮಣೆ ಮೇಲೆ ತೊಟ್ಲದು ರಂಗೋಲಿ ಅಂತ ಸಿಂಪಲ್ಲಾಗಿ ಹಾಕಿರೋ ಅಂಥದ್ದು. ಕೃಷ್ಣನ ತೊಟ್ಲು ಕೂಡ ಇಟ್ಕೊಂಡ್ರೆ ಒಳ್ಳೆಯದು. ಅದೊಂದು ತೊಗೊಂಡಿಲ್ಲ, ತೊಗೋಬೇಕು ತೊಟ್ಲನ್ನ. ಇವಾಗ ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೀನಿ. ಯಾವುದೇ ದೇವರಿಗಾದ್ರೂ ಅಷ್ಟೇ ನಾವು ವಿಶೇಷವಾಗೆಲ್ಲ ಪೂಜೆ ಮಾಡಿದಾಗ ಗೆಜ್ಜೆ ವಸ್ತ್ರನ ಹಾಕಲೇಬೇಕು. ಗೆಜ್ಜೆ ವಸ್ತ್ರ ಇಲ್ದೇ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಈ ಕಡೆ ಗಣೇಶನಿಗೂ ಕೂಡ ಅದಕ್ಕೆ ಈ ದೇವರಿಗೆ ಇಷ್ಟೇ ಅಂತಲೇ ಇದೆ ನೋಡಿ. ಗಣೇಶನಿಗೆ 21+2 ಅಂತ ಹೇಳ್ತಾರೆ. ಅಷ್ಟು ಗೆಜ್ಜೆ ವಸ್ತ್ರನ ಎಣಿಸ್ಕೊಂಡು ಹಾಕುವಂಥದ್ದು. ಇನ್ನು ಹೂವು ಮತ್ತು ಹಣ್ಣು. ಕೃಷ್ಣನಿಗೆ ಅಂದರೆ ತುಂಬ ಸಿಂಪಲ್ ಪೂಜೆ. ಕೆಲವರು ಮಧ್ಯರಾತ್ರಿನಲ್ಲೂ ಕೂಡ ಮಾಡ್ತಾರೆ. ಮತ್ತು ಅರ್ಘ್ಯ ಎಲ್ಲ ಕೊಟ್ಟು ಮಾಡ್ತಾರೆ. ಕೃಷ್ಣನಿಗೆ ಅರ್ಘ್ಯ ಎಲ್ಲ ಕೊಡೋ ಅಂಥದ್ದು ಒಳ್ಳೆಯದು ಅಂತ. ನಾವೇನೋ ಬ್ರಾಹ್ಮಣರಲ್ಲ, ಅಷ್ಟೊಂದೆಲ್ಲ ವೈದಿಕ ಪದ್ಧತಿನಲ್ಲಿ ನನಗೆ ಪೂಜೆ ಮಾಡಲಿಕ್ಕೆ ಬರೋಲ್ಲ. ಬಟ್ ಏನಂತ ಹೇಳಿದ್ರೆ, ನಮಗೆ ಗೊತ್ತಿರೋಷ್ಟು ಮನಸ್ಸು ಶುದ್ಧಿಯಾಗಿರಬೇಕು ನಾವು ಏನೇ ಪೂಜೆ ಮಾಡಿದ್ರು. ಮತ್ತು ನಮ್ಮಿಂದ ಉದ್ದೇಶಪೂರ್ವಕವಾಗಿ ಯಾರಿಗೂ ತೊಂದರೆ ಆಗದೇ ಇದ್ದರೆ ಅದೇ ಬೆಸ್ಟು. ಸೊ ಭಗವಂತ ಭಕ್ತಿ ನೋಡ್ತಾನೆ, ಮನಸ್ಸು ನೋಡ್ತಾನೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನನಗೆ ಎಷ್ಟು ಗೊತ್ತೋ, ನನ್ನ ಕೈನಲ್ಲಿ ಎಷ್ಟು ಫಾಲೋ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ನಾನು ಪೂಜೆನಲ್ಲಿ ಫಾಲೋ ಮಾಡೋವಂಥದ್ದು. ತುಂಬ ಅತಿಯಾಗೂ ಕೂಡ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಒಂದು ಮೀಡಿಯಮ್ ಆಗಿ. ಇವಾಗ ಸಾಂಬಾರಿಗೆ ಉಪ್ಪನ್ನ ಹದವಾಗಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಅಂತಾರೆ ನೋಡಿ. ಹಾಗೆ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ನನಗೆ ನನ್ನ ಕೈಲಿ ಆದಷ್ಟು ಮಾತ್ರ ನೋಡಿ ಈ ರೀತಿ ಸಿಂಪಲ್ಲಾಗಿ 2 ದೀಪ ಹಚ್ಚಿಟ್ಟು ಕೃಷ್ಣನಿಗಿಷ್ಟ ಅಂತ ಬೆಣ್ಣೆ ಮತ್ತು ಹಾಲು, ಮೊಸರು, ಅವಲಕ್ಕಿ ನಂಗೆ ಏನೂ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ. ಅವತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿದ್ದು. ಮತ್ತು ಅವತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ದರು ಅಂತ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬಾಗಿನ ಕೊಡಲಿಕ್ಕೆ ಅಂತ. ಅವರು 4 ಗಂಟೆಗೆ ಬಂದು 5 ಗಂಟೆಗೆಲ್ಲ ಹೊರಟೋಗಿದ್ರು. ಅವರು ಹೋದ್ಮೇಲೆ ನಾನು ಮನೆಯೆಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡು ಇನ್ನು ಸಂಜೆಗೆ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ದೀನಿ. ಸೊ ಕೃಷ್ಣನ ವಿಗ್ರಹ ಲಾಸ್ಟ್ ಟೈಮೇ ನಾನು ತೊಗೊಬಂದಿದ್ದೆ ಅಂತ ತೋರಿಸಿದ್ದೆ ನೋಡಿ, ಅದೇ ವಿಗ್ರಹನೇ. ಕೃಷ್ಣ ಅಂತ ಅಂದರೆ ಒಂದು ರೀತಿ ಏನೋ ಗೊತ್ತಿಲ್ಲ, ಕೃಷ್ಣ ಇದ್ದಿದ್ರಿಂದನೇ ಮಹಾಭಾರತದಲ್ಲಿ ಪಾಂಡವರಿಗೆ ಜಯ ಸಿಕ್ಕಿದ್ದು. ಸೊ ಅರ್ಜುನ ಕೃಷ್ಣನ್ನೇ ಆರಿಸ್ಕೊಂಡಿದ್ದು ಇಡೀ ಸೈನ್ಯನ ಬಿಟ್ಟು. ಏನಂತ ಆ ರೀತಿ ನಾವು ಯಾವಾಗಲೂ ಜನನ ನಂಬೋದಕ್ಕಿಂತ ಭಗವಂತನ ನಂಬಬೇಕು. ಮತ್ತು ಕೃಷ್ಣ ಅಂದು ವೃಷಭ ರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ. ಸೊ ನಂದು ಕೂಡ ವೃಷಭ ರಾಶಿ ರೋಹಿಣಿ ನಕ್ಷತ್ರ. ನಂಗೆ ಅದೊಂದು ಸ್ಪೆಷಲ್ ಒಂದು ಅಟ್ಯಾಚ್ಮೆಂಟ್ ಇದೆ, ಎಮೋಷ್ನಲ್ಲು. ಸೊ ಏನಾದ್ರೂ ಅಂದಾಗ ನಾನು ಹೇಳ್ತಾ ಇರ್ತೀನಿ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರೋ ರಾಶಿ ನಕ್ಷತ್ರನೇ ನಂದು ಕಣಂತ ಇರೋ ಅಂತ ಹೇಳ್ಬಿಟ್ಟು ಅಂತ. ಶ್ರೀಕೃಷ್ಣ ಪರಮಾತ್ಮ ಮತ್ತು ಮಹಾಭಾರತದಲ್ಲಿ ಬರೋವಂಥ ಭೀಮ, ಶನಿದೇವರು, ಇವ್ರದ್ದೆಲ್ಲ ವೃಷಭ ರಾಶಿ ರೋಹಿಣಿ ನಕ್ಷತ್ರನೇ ಬರುತ್ತಂತೆ. ಸೊ ನೀವು ಯಾರಾದರೂ ಈ ಥರ ವೃಷಭ ರಾಶಿ ರೋಹಿಣಿ ನಕ್ಷತ್ರದವ್ರು ಇದ್ದರೆ ಕಮೆಂಟ್ ಮಾಡಿ. ನನಗನ್ಸೋ ಪ್ರಕಾರ ಕೃಷ್ಣ ಹೇಗೆ ಬಾಲ್ಯದಲ್ಲೆಲ್ಲ ಸ್ವಲ್ಪ ಕಷ್ಟಪಟ್ಟು ಆಮೇಲೆ ಚೆನ್ನಾಗಿದ್ರು, ನಮ್ಮ ಜೀವನದಲ್ಲೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ಸ್ವಲ್ಪ ಎಲ್ಲ ಆರೋಗ್ಯ ಸಮಸ್ಯೆ ಅದು ಇದು ತೊಂದರೆಗಳಿರುತ್ತೆ. ಬಟ್ ಒಂದು ಹಂತಕ್ಕೆ ಬಂದಾಗ ನಮ್ಮ ಕೈಲೂ ತಕ್ಕ ಮಟ್ಟಿಗೆ ದುಡ್ಡಿರುತ್ತೆ, ಪರವಾಗಿಲ್ಲ ನೆಮ್ಮದಿ ಇದೆ ಅಂತ ಅನಿಸುತ್ತೆ. ನಿಮ್ಮ ಜೀವನದಲ್ಲಿ ಈ ರಾಶಿ ನಕ್ಷತ್ರದವ್ರಿಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಏನೋ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೂ ಕೂಡ ನಮ್ಮ ಸಚ್ಚು ಪೂಜೆ ಮಾಡಿದ್ದ. ನಾನು ಯಾವುದೇ ಪೂಜೆ ಮಾಡಿದ್ರೂ ನನ್ನ ಹಸ್ಬೆಂಡ್ ಮಿಸ್ ಆಗ್ಬೋದು, ಬಟ್ ನನ್ನ ಮಗನ ಸೇರಿಕೊಂಡು ನಾನು ಅವನು ಇಬ್ಬರು ಸೇರಿಕೊಂಡು ಪೂಜೆನ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೋಮವಾರ, ನಾಡಿದ್ದು ನಮಗೆ ಗಣೇಶನ ಹಬ್ಬ. ಬೆಳಗ್ಗೆ ಟೈಮ್ ಗಣೇಶನ ಕೂರಿಸ್ತೀವಿ, ಸಂಜೆ ಟೈಮ್ ಬಿಟ್ಬಿಟ್ಟು ಮನೆ ದೇವ್ರಿಗೆ ಎಡೆ ಕೊಡ್ತೀವಿ. ಅಂದರೆ ದೇವ್ರ ಮನೆಯಲ್ಲೇ ಎಡೆ ಹಾಕುವಂಥದ್ದು.
ಸೊ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಆದರೂ ಕೂಡ ಮನೆ ಕ್ಲೀನಿಂಗ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಇದೆ ಕ್ಲೀನಿಂಗು. ಅದರ ಮಧ್ಯದಲ್ಲಿ ಯಾವುದೂ ಲೆಂತಿ ವೀಡಿಯೋ ಹಾಕೇ ಇರಲಿಲ್ಲ, ಹಾಗಾಗಿ ಮತ್ತು ಕೃಷ್ಣ ಜನ್ಮಾಷ್ಟಮಿದು ವೀಡಿಯೋ ನಾನು ಎಡಿಟೇ ಮಾಡಿರಲಿಲ್ಲ. ಅದು ಸ್ವಲ್ಪ ಇವತ್ತಿಂದು ಸ್ವಲ್ಪ ಸೇರಿಸ್ಬಿಟ್ಟು ಹಾಕೋಣ, ಕಂಬೈನ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿಂದು ಏನಂತ ಹೇಳಿದ್ರೆ, ಸ್ವಲ್ಪ ಆನ್ಲೈನಲ್ಲಿ ಯಾರು ಸೀರೆ ತೊಗೊಳ್ಳೋ ಅಂಥವ್ರಿಗೆ ಒಂದೇ ಥರದ್ದು 2-3 ಥರ ಒಂದು ಟಿಪ್ ಹೇಳ್ತೀನಿ, ನನಗಾಗಿರೋವಂಥ ಎಕ್ಸ್ಪೀರಿಯನ್ಸ್ದು. ಇದು ನಿನ್ನೆ ಬಂದಿದ್ದಂಥ ಸೀರೆದು ಏನಾಗಿತ್ತು ಅಂತ ಹೇಳ್ಬಿಟ್ಟು ಅಂದರೆ, ಸೊ ಇಲ್ಲಿ ಪಿಕ್ಚರ್ ಕೂಡ ಹಾಕ್ತೀನಿ ಪಕ್ಕದಲ್ಲಿ. ಈ ಸೀರೆ ಹೀಗಿದೆ, ಇದು ಕಾಟನಲ್ಲಿ ಲೈನನ್ ಸೀರೆ. ಇದು ಹೀಗಿದೆ, ಫುಲ್ಲು ಹೀಗೆ ಇರೋದು, ತುಂಬ ಸಾಫ್ಟ್ ಇದೆ ಸೀರೆ. ಈ ಕಲರು ಮತ್ತು ಕುಚ್ಚು ಕೂಡ ಬಂದಿದೆ. ಈ ಸೀರೆದು ಯಾರಿಗಾರು ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ. ಈ ಥರ ಒಂದು ವೈಟು ಮತ್ತು ಬ್ಲೂ, ಈ ರೀತಿ ಕುಚ್ಚು ಕೂಡ ಬಂದಿದೆ. ಸೀರೆ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ಕಾಟನ್ ಸೀರೆ ತುಂಬಾ ಒಳ್ಳೆಯದು. ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗುತ್ತೆ ಬಾಡಿನಲ್ಲಿ, ಮತ್ತು ಚರ್ಮ ಉಸಿರಾಡುತ್ತೆ ಅಂತ ಹೇಳ್ತಾರಲ್ಲ, ಸೊ ಸ್ಕಿನ್ಗೂ ಕೂಡ ಒಳ್ಳೆಯದು. ನಿಮ್ಗೆ ಇಷ್ಟನೋ ಕಷ್ಟನೋ ಸಿಂಪಲ್ಲಾಗಿ ಆಗಲಿ, ಅಥವಾ ದೇವಸ್ಥಾನಗಳಿಗೆ ಫಂಕ್ಷನ್ಗಳಿಗಿಲ್ಲ ಅಂತಂದ್ರೂ ಸಿಂಪಲ್ಲಾಗಿ ದೇವಸ್ಥಾನಗಳಿಗೆ, ಅಥವಾ ಯಾರ್ದಾದ್ರು ಮನೆಗೆ ಅರಿಶಿನ ಕುಂಕುಮಕ್ಕೆ, ಮತ್ತು ಸಿಂಪಲ್ಲಾಗಿ ಏನಾದ್ರು ಹಾಸ್ಪಿಟಲ್ಸ್ಗೆ ಹೋಗ್ಬೇಕಂದ್ರೆ ಕೆಲವೊಂದು ಸಲ ಬರೀ ಡ್ರೆಸ್ಸೇ ಅಂತಲ್ಲ, ಸ್ಯಾರಿ ಕೂಡ ವೇರ್ ಮಾಡಿ ತುಂಬಾ ಇಷ್ಟ. ನೀವು ನೋಡಿರ್ಬೋದು, ನಾನು ಇತ್ತೀಚೆಗೆ ಕಾಟನ್ ಸ್ಯಾರೀಸ್ಗಳೇ ತೊಗೋತಾ ಇರೋವಂಥದ್ದು. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ತೊಗೊಂಡಿದ್ದೆ ಕಾಟನ್ ಸ್ಯಾರೀಸ್ನ. ಹಾಗೆ ನನಗೆ ಇವಾಗ ಈ ಫ್ಯಾನ್ಸಿ ಸೀರೆ ಎಲ್ಲ ಇಷ್ಟ ಆಗೋಲ್ಲ. ನನಗೆ ಫ್ಯಾನ್ಸಿ ಸೀರೆ ಮತ್ತು ಹೆವಿ ಬೋರ್ಡ್ರು ಸೀರೆ ಅದೆಲ್ಲ ಇಷ್ಟ ಆಗೋಲ್ಲ. ಲೈಟ್ ವೆಯ್ಟ್ ಇರೋವಂಥದ್ದು ಇವಾಗ ಕಾಟನ್ ಸೀರೆನೇ ತೊಗೊಂಡಿರೋದು ನಾನು. ಮತ್ತು ಇದು ಬ್ಲೌಸ್ ಪೀಸ್, ಇದು ಬ್ಲೌಸ್ ಪೀಸು ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಈ ರೀತಿ, ಮತ್ತು ಹೀಗೆ ನೋಡಿ ತೋಳ್ಗೂ ಕೂಡ ಪೂರ್ತಿ ಇದೆ. ಈ ಥರ ವೈಟ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ, ಚೆನ್ನಾಗಿದೆ ಸೀರೆ. ಈ ಸೀರೆ ಏನಾಯ್ತು ಅಂತ ಹೇಳಿದ್ರೆ, ನಾನು 3 ಬುಕ್ ಮಾಡಿದ್ದೆ. ಒಂದು ಇದು, ಇನ್ನೊಂದು ಪಿಂಕ್ ಕಲರ್ ಒಂದು, ಮತ್ತು ಇನ್ನೊಂದು ಈರುಳ್ಳಿ ಕಲರ್ ಒಂದು, ಆನಿಯನ್ ಕಲರ್ ಬುಕ್ ಮಾಡಿದ್ದೆ. 3 ಸೀರೆನೂ ಕೂಡ ನಿನ್ನೆ ನನಗೆ ಡೆಲಿವರಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಮೆಸೇಜ್ ಬಂದಿತ್ತು. ಸೊ ಆಯಿತು ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಇದ್ದೆ, ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಮಧ್ಯಾಹ್ನ ಮೇಲೆ ಕೊರಿಯರ್ ಅವರು ಫೋನ್ ಮಾಡಿದರು. ಆವಾಗ ನನಗೆ ನಿಮ್ಮದು ಸೀರೆ ಇದೆ, ಹೀಗೆ ನಿಮ್ಮದು ಪಾರ್ಸಲ್ ಇದೆ, ಸೀರೆ ಗೊತ್ತಾಗುತ್ತಲ್ವ, ಕವರಲ್ಲೇ ಇರುತ್ತೆ ಸೀರೆ, ಪಾರ್ಸಲ್ ಇದೆ, ನೀವು OTP ಬರುತ್ತೆ ಹೇಳಿ ಅಂತ ಹೇಳಿದ್ರು. ನಾನು OTP ಹೇಳಿಬಿಟ್ಟೆ. ಬಟ್ ಏನಂತಂದರೆ, ನನಗೆ ಒಂದೇ ಸೀರೆ ಡೆಲಿವರಿ ಸಿಕ್ಕಿತ್ತು, ಇನ್ನೂ 2 ಸೀರೆ ನನಗೆ ಡೆಲಿವರಿ ಸಿಗಲಿಲ್ಲ. ಬಟ್ ಅಲ್ಲಿ ನಾವು ಬುಕ್ ಮಾಡಿರ್ತೀವಲ್ಲ, ಅಲ್ಲಿ ಡೆಲಿವರ್ಡ್ ಅಂತ ಹೇಳ್ಬಿಟ್ಟು ಅಂತ ಟಿಕ್ ಆಗೋಯ್ತು. ಆಮೇಲೆ ನಾನು ಇದೇನಪ್ಪ ಒಂದೇ ಸೀರೆ ಕೊಟ್ಟಿರೋದು, ಇಲ್ಲಿ ನೋಡಿದ್ರೆ 3 ಸೀರೆನೂ ಕೂಡ ಡೆಲಿವರಿ ಆಗಿದೆ ಅಂತ ತೋರಿಸ್ತಾ ಇದ್ದೀರಾ ನನ್ನ ಅಕೌಂಟಲ್ಲಿ ಅಂತ ಹೇಳ್ಬಿಟ್ಟು ಅಂತ ಚೆಕ್ ಮಾಡಿದೆ. ಆಮೇಲೆ ಏನಾಯಿತು ಅಂದರೆ, ಆಮೇಲೆ ನಾನು ಮತ್ತೆ ಇನ್ನೊಂದು ಸಲ ಅವ್ರಿಗೆ ಕೊರಿಯರ್ ಸರ್ವಿಸ್ ಅವ್ರಿಗೆ ಬಂದು ಪಾರ್ಸಲ್ ಕೊಟ್ಟಿರಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಈ ಥರ ತೋರಿಸ್ತಾ ಇದೆ, ನಿಮಗೆ ಏನಾದರೂ ಮಿಸ್ ಆಗಿ ಏನಾದ್ರು ಆಫೀಸಲ್ಲಿ ಸೀರೆ ಇರ್ಬೋದೇನೋ, ಒಂದ್ಸಲ ಚೆಕ್ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಅವರು ಇಲ್ಲ ಮೇಡಮ್, ಒಂದೇ ಸೀರೆ ಕೊಟ್ಟಿರೋದು ಡೆಲಿವರಿಗೆ, ನಾವು ಆ ಥರ ಎಲ್ಲ ಇದು ಮಾಡಲ್ಲ, ನಾನು ಬೇಕಾದ್ರೆ CCTV ಫೋಟೋಸೇ ಕಳಿಸ್ಕೊಡ್ತೀವಿ, ಆ ಥರ ಇಟ್ಕೊಳ್ಳೋಣ ನಾವು ಆಫೀಸಲ್ಲಿ ಅಂತ ಹೇಳಿದ್ರು. ಸರಿ ಆಯಿತು. ಆಮೇಲೆ ನಾನು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಹೇಳಿದೆ. ಅವರು ನಾವು ನಿಮ್ಮದು ಕಂಪ್ಲೇಂಟ್ ತೊಗೊತೀವಿ, ನೀವು ರಿಟರ್ನ್ಗಂತ ಹಾಕ್ಕೊಳ್ಳಿ, ನಾವು ಚೆಕ್ ಮಾಡ್ತೀವಿ ಒಂದ್ಸಲ ಅಂತ ಹೇಳಿದ್ರು. ಆಮೇಲೆ ನಾನು ಪ್ಯಾಕೇಜ್ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಅಂತ, ಮಿಸ್ಸಿಂಗ್ ಇನ್ ದ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ರೀಸನ್ ಕೊಟ್ಬಿಟ್ಟು ನಾನು ರಿಟರ್ನ್ಗೆ ಹಾಕಿದೆ. ನಮಗವರು ಪ್ರಾಡಕ್ಟೇ ಕೊಟ್ಟಿಲ್ಲ, ನಂದು ಆಲ್ರೆಡಿ ಪೇಮೆಂಟ್ ಕೂಡ ಆಗಿಬಿಟ್ಟಿತ್ತು. ನಾನು ಇವಾಗ ಆನ್ಲೈನ್ ಪೇಮೆಂಟೇ ಮಾಡೋದ್ರಿಂದ, ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಂದು ನಮಗೆ ಆ ಟೈಮಲ್ಲಿ ನಾವು ಇಲ್ಲದೇ ಇರಲಿ ಬೇರೆಯವ್ರು ಇಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ, ಬೇರೆಯವರು ದುಡ್ಡು ಕೊಟ್ಟು ಇಸ್ಕೊಳ್ಳುವಂಥ ಅವಶ್ಯಕತೆ ಇರೋಲ್ಲ, ಮತ್ತು ಸ್ವಲ್ಪ ಕಡಿಮೆ ಕೂಡ ಬೀಳುತ್ತೆ. ಕ್ಯಾಶ್ ಆನ್ ಡೆಲಿವರಿ ಜಾಸ್ತಿ ಇರುತ್ತೆ, ಆನ್ಲೈನ್ ಪೇಮೆಂಟಲ್ಲಿ ಕಡಿಮೆ ಬೀಳುತ್ತೆ. ಅದಕ್ಕೋಸ್ಕರ ನಾನು ಆನ್ಲೈನ್ ಪೇಮೆಂಟೇ ಜಾಸ್ತಿ ಮಾಡೋವಂಥದ್ದು. ಜಾಸ್ತಿ ಏನು ಎಲ್ಲದಕ್ಕೂ ಆನ್ಲೈನ್ ಪೇಮೆಂಟೇ ಮಾಡೋದು ನಾನು ಇವಾಗ. ಆದರೆ 2 ಸೀರೆದು ಕೂಡ ಆಲ್ರೆಡಿ ದುಡ್ಡು ಕೂಡ ಆಗಿದೆ, ಬಟ್ ನನಗೆ ಅದು ಪ್ರಾಡಕ್ಟ್ ಸಿಕ್ಕಿಲ್ಲ, ಒಂದೇ ಸೀರೆ ಕೊಟ್ಟಿರೋದು ನನಗೆ ಡೆಲಿವರಿನ. ಸೊ ಆಯಿತು ಅಂತ ಹೇಳ್ಬಿಟ್ಟು ಅಂತ ನಾನು ರಿಟರ್ನ್ಗೆ ಹಾಕ್ದೆ. ವೆಯ್ಟಿಂಗ್ ಕನ್ಫರ್ಮೇಷನ್ ಅಂತ ಬಂತು, ನಿನ್ನೆನೆಲ್ಲ ಹಾಗೇ ಇತ್ತು. ವೆಯ್ಟಿಂಗ್ ಕನ್ಫರ್ಮೇಷನ್ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಬೆಳಿಗ್ಗೆ
ನನಗೆ ಅಮೌಂಟ್ ರಿಟರ್ನ್ ಆಯಿತು. ಯಾವುದೇ ಥರ ಮೋಸ ಆಗಿಲ್ಲ ಮಾತ್ರ, ಸುಮ್ಮನೆ ಸುಳ್ಳು ಹೇಳಬಾರ್ದು. ಅಮೌಂಟ್ ರಿಟರ್ನ್ ಆಯಿತು. ಅಕಸ್ಮಾತ್ ಏನಾದ್ರು ನಾವು ರಿಟರ್ನ್ ಅಂತ ಹಾಕಲಿಲ್ಲ ಅಂತ ಹೇಳಿದ್ರೆ, ಆಮೇಲೆ ರಿಟರ್ನ್ಗೂ ಕೂಡ ಕರೆಕ್ಟಾಗಿ ರೀಸನ್ ಕೊಡಬೇಕು. ನಾವು ಏನಕ್ಕೆ ಅದು ರಿಟರ್ನ್ ಮಾಡ್ತಾ ಇದ್ದೀವಿ ಅಥವಾ ಏನು, ಮತ್ತು ಅದು ಇಮೇಲ್ಸ್ ಕೂಡ ಕೇಳ್ತಾ ಇತ್ತು. ಬಟ್ ಅಲ್ಲಿ ನನಗೆ ಪ್ರಾಡಕ್ಟೇ ಬಂದಿಲ್ಲ, ಏನು ಇಮೇಲ್ಸ್ ಕೊಡಲಿ, ನಾನು ಜಸ್ಟ್ ಬ್ಲ್ಯಾಂಕ್ ಇಮೇಜ್ನ ಹಾಕಿದ್ದೆ. ಸೊ ಈ ಥರ ಒಂದೊಂದ್ಸಲ ಆಗುತ್ತೆ. ಆದರೆ ನನಗೆ ಅಲ್ಲಿ OTP ಅಂತ ಬಂದಾಗ +2 ಪ್ರಾಡಕ್ಟ್ ಅಂತ ಇತ್ತು. ಅದು ಆ OTP ನಾನು ಶೇರ್ ಮಾಡಬೇಕಾದ್ರೆ ಅಲ್ಲಿ +2 ಪ್ರಾಡಕ್ಟ್ ಅಂತ ಇತ್ತು. ಬಟ್ ನಾನು ಅದನ್ನ ನೋಡಲಿಲ್ಲ, ಜಸ್ಟ್ OTP ಮಾತ್ರ ನೋಡಿಬಿಟ್ಟು ಹೇಳಿದೆ. ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಒಂದೇ ಥರದ್ದು 2, 3, 4 ಈ ಥರ ಮಾಡಿದಾಗ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನನಗೆ ಇದೇ ಥರ ಒಂದು 2 ಸಲ ಆಗಿದೆ. ಅಂದರೆ ತೊಗೊಂಡಿರಲಿಲ್ಲ ನಾನು. ಕೆಲವರು ಅಲ್ಲೇ ಇದರಲ್ಲಿ 2 ಇಲ್ಲ ಅಂತ ಅನಿಸುತ್ತೆ ಮೇಡಮ್, ಒಂದೇ ಇರೋ ಅಂಥದ್ದು, ಇದರಲ್ಲಿ 3 ಇಲ್ಲ ಮೇಡಮ್, ಒಂದೇ ಇರೋದು ಅಂತ ಹೇಳ್ಬಿಟ್ಟು ಅಂತ ಪಾಪ ಅವರೇ ರಿಟರ್ನ್ಗೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಅಂತ ಹೊರಟೋಗಿದ್ರು 1-2 ಸಲ. ಬಟ್ ಈ ಸಲ ಮಾತ್ರ ಆ ಥರ ಆಯಿತು. ಯಾರು ತೊಗೊಳ್ಳೋ ಅಂಥವ್ರು ಒಂದೇ ಥರದನ್ನು ನೋಡ್ಕೊಳ್ಳಿ. OTP ಬಂದಾಗ್ಲೂ ಅಷ್ಟೇ. ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ನಾನು ಸುತ್ತಮುತ್ತ ನೋಡಿದ್ದೀನಿ, ಅದನ್ನು ಕರೆಕ್ಟಾಗಿ ರಿಟರ್ನ್ ಮಾಡೋಕ್ಕೆ ಗೊತ್ತಾಗಲ್ಲ. ರಿವ್ಯೂ ಚೆಕ್ ಮಾಡ್ಕೊಂಡು, ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರಿಗೆ ರಿವ್ಯೂ ಚೆಕ್ ಮಾಡಿಕೊಂಡು ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ತೊಗೊಳಕ್ಕೆ ಗೊತ್ತಾಗಲ್ಲ. ಕೆಲವೊಬ್ಬರು ಅದು ಚೆನ್ನಾಗಿಲ್ಲ ಅಂತಂದ್ರೂ ರಿಟರ್ನ್ ಮಾಡೋಕ್ಕಾಗ್ದೇ ಇಟ್ಕೊಂಡಿರೋವಂಥದ್ದು ಇದೆ ನಮ್ಮ ಅಕ್ಕಪಕ್ಕ ಕೇಸಸ್ಗಳಲ್ಲೇ. ಯಾಕಂದರೆ ಎಲ್ರಿಗೂ ಎಲ್ಲ ಗೊತ್ತಿರಬೇಕು ಅಂತಲ್ವ, ಸ್ವಲ್ಪ ಗೊತ್ತಿರೋರ ಹತ್ರ ತಿಳ್ಕೊಳ್ಳಿ. ಇನ್ನೊಂದು ಏನಂತ ಹೇಳಿದ್ರೆ, ಈ ರೀತಿ ಒಂದೇ ಪ್ರಾಡಕ್ಟದು 2, 3, 4 ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಅಷ್ಟು ಪ್ರಾಡಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಅಂತ. ಇಲ್ಲ ಅಂತ ಹೇಳಿದ್ರೆ, ಅಕಸ್ಮಾತು ಇಲ್ಲ ಅಂತ ಅಂದಾಗ ಏನಾದ್ರು OTP ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಏನಾದ್ರು ಮನೆಯಲ್ಲಿ 2-3 ಜನದ್ದು ಫೋನ್ ನಂಬರ್ ಇದೆ ಅಂತ ಹೇಳಿದ್ರೆ, ಒಂದೊಂದಕ್ಕೆ ಒಂದೊಂದು ಫೋನ್ ನಂಬರ್ ಕೊಡಿ. ಆವಾಗ ಪ್ರತಿಯೊಂದಕ್ಕೂ ಒಂದೊಂದ್ರದ್ದು OTP ಹೋಗುತ್ತೆ. ಈಗ ಒಂದು ಸೀರೆಗೆ ಒಂದು OTP ಬರುತ್ತೆ, ಇನ್ನೊಂದು ಐಟಮ್ಗೆ ಇನ್ನೊಂದು OTP. ಅಂದರೆ ಒಂದೇ ಥರದ ಸೀರೆಗಳಾದಾಗ ಅಥವಾ ಬಟ್ಟೆಗಳಾದಾಗ, ಬೇರೆ ಏನೇ ಒಂದು ಪ್ರಾಡಕ್ಟ್ ಆಗಲಿ ಒಂದೇ ಟೈಪ್ ತೊಗೊಂಡ್ರೆ ಆವಾಗ ಅಲ್ಲಿ ಮೋಸ ಆಗಲ್ಲ. ಇಲ್ಲ ಅಂತಂದರೆ ಇದು ಹೇಳೋಕ್ಕಾಗಲ್ಲ. ಇದು ಪ್ಯಾಕಿಂಗ್ ಸೆಕ್ಷನಲ್ಲಾದ್ರೂ ಮೋಸ ಆಗಿರ್ಬೋದು, ಅಥವಾ ಅವರು ಮಿಸ್ಸಾಗಿ ಕಳಿಸ್ತೇನೆ ಕೂಡ ಇರ್ಬೋದು. ಕೆಲವೊಂದು ಸಲ ಅವರೇ ತೆಗ್ದಿರೋ ಅಂಥ ಚಾನ್ಸಸ್ಗಳು ಇರ್ತವೆ. ಬಟ್ ಏನಾಗೈತೆ ಅಂತ ಗೊತ್ತಿಲ್ಲ. ಬಟ್ ಆಮೇಲೆ ರಿಟರ್ನ್ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ನಮಗೆ ಪ್ಯಾಕೇಜ್ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಅಂತ ಅದು ರಿಟರ್ನ್ ಕೊಟ್ಟರೆ, ಅಕಸ್ಮಾತ್ ನಿಮಗೆ ತಂದು ಕೊಟ್ಟಿಲ್ಲ ಅವರು ಅಂತ ಹೇಳಿದ್ರು ನಿಮ್ಮದು ಅಮೌಂಟ್ ಏನಾದ್ರೂ ಕಟ್ಟಾಗಿರೋ ಅಂಥದ್ದು ಮತ್ತೆ ನಮಗೆ ಅಮೌಂಟ್ ಬರುತ್ತೆ. ಸೊ ಇಷ್ಟ ಆಗಿತ್ತು. ಬಟ್ ನನಗಿದು ಏನಂತ ಹೇಳಿದ್ರೆ, ಇದು ನನಗೆ ಪ್ರಾಬ್ಲಮ್ಮೇ ಆಯಿತು. ನನಗೆ ಇವಾಗ ಆಗಲ್ಲ ಅಂದ್ಕೊಂಡು, ನನಗೆ ಹಬ್ಬದ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಂತ ನನಗೆ ಹೋಗಿ ತೊಗೊಂಬರೋಕ್ಕಾಗಲ್ಲ ಸೀರೆಗಳನ್ನ ಅಂದ್ಕೊಂಡು ನಾನು ಬುಕ್ ಮಾಡಿದ್ದೆ. ಬಟ್ 1 ಸೀರೆ ಮಾತ್ರ ಬಂತು, ಇನ್ನು 2 ಸೀರೆ ಬರಲಿಲ್ಲ. ಸೊ ಇನ್ನು ನಾಳೆನೋ ಹಬ್ಬದಂಗೆ ಮುಂಚೆ ಹಂಗೆ ಕೆಲಸಗಳು ಕೂಡ ಬೇಗ ಮಾಡ್ಕೊಳಕ್ಕಾಗಲ್ಲ. ನನಗೆ ಅನ್ನಿಸ್ತದೆ, ಎಷ್ಟು ಹೆಣ್ಮಕ್ಳು ನಿಜವಾಗ್ಲೂ ಫಸ್ಟ್ ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಆಮೇಲೆ ಸೋತೋಗ್ಬಿಡ್ತೀವಿ. ನಮ್ಮ ಕೆಲಸಗಳು ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋಷ್ಟ್ರ ಮಟ್ಟಿಗೆ ಆಗ್ಬಿಟ್ಟಿರುತ್ತೆ. ಅವಾಗ ಎಷ್ಟು ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಾನು ಎಷ್ಟು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು, ಯೂಟ್ಯೂಬು, ಫೇಸ್ಬುಕ್ ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು, ಟ್ಯೂಷನ್ ಮಾಡಿಕೊಂಡು, ಅಷ್ಟು ಬಟ್ಟೆ ಎಲ್ಲ ಕೈಯಲ್ಲಿ ಹೋಗಿ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತದೆ. ಬಟ್ ಇವಾಗ ಅದ್ರದ್ದು ಅರ್ಧದಷ್ಟು ಶಕ್ತಿ ಕೂಡ ನನಗಿಲ್ಲ. ಒಂದೇ ಸೈಡು ತುಂಬ ಹೊತ್ತು ನಿಂತ್ಕೊಂಡು ಕೂಡ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಅದು ಇನ್ನೂ ಒಂದು ಹೇಳ್ತಾರೆ, ತುಂಬ ಹೊತ್ತು ನಿಂತ್ಕೊಂಡ್ರೆ ಗರ್ಭಕೋಶಕ್ಕೆ ತೊಂದರೆ ಅಂತ ಹೇಳ್ಬಿಟ್ಟು ಅಂತ. ಹೆಣ್ಮಕ್ಳು ನೋಡಿ, ಆದಷ್ಟು ತುಂಬ ಹೊತ್ತು ಒಂದೇ ಕಡೆ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಅದರ ಬದಲು ಕೂತ್ಕೊಂಡು ಕೆಲಸ ಮಾಡ್ಕೊಳ್ಳಿ, ಅದು ಬೆಸ್ಟು. ನನಗಂತೂ ಇನ್ನೂ ನೀಟಾಗಿ ಎಲ್ಲ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತುಂಬ ಜನ ಅಂತಾರೆ, ಏನೋ ಇವಳಿಗೆ ಅಂದರೆ ತುಂಬ ಜನ ಅಂದ್ಕೊಂಡಿರೋದೇನೆಂದರೆ, ಇವಳಿಗೆ ಪೈಲ್ಸ್ ಆಪ್ರೇಷನ್ ಆಗಿದೆ, ಸೊ ಇನ್ನೂ ವಾಸಿಯಾಗಿಲ್ವಾ, 2 ವರ್ಷ ಆಯಿತು ಹಂಗೆ ಅಂತ. ನನಗೆ ಯಾವುದೇ ಥರ ಪೈಲ್ಸ್ ಎಲ್ಲ ಆಪ್ರೇಷನ್ ಆಗಿಲ್ಲ. ನನಗೆ ಕೀವಾಗಿತ್ತು ಅಂತ ಹೇಳ್ಬಿಟ್ಟು ಅಂತ, ಕೀವಾಗಿತ್ತು ಅಂತ ಆಪ್ರೇಷನ್ ಆಗಿರೋದು. ಸೊ ಅದು ಇವಾಗಿನ ಬೆಟರ್. ನಾನು ಹೇಳ್ತೀನಲ್ಲ, 3/4 ಭಾಗ ವಾಸಿಯಾಗಿದೆ, ಇನ್ನೂ 1/4 ಭಾಗ ಸ್ವಲ್ಪ ಇನ್ನೂ ಒಂದಿಷ್ಟಾಗಲ್ಲ. ನನಗೆ ಅದು ಫುಲ್ ರೆಡ್ಗೆ ಇದೆ ನನಗೆ ಗಾಯ. ಅದು ಇನ್ನೂ ಮೇಲ್ಗಡೆ ಚರ್ಮ ಎಲ್ಲ ಬಂದಿಲ್ಲ, ಈ ಥರ ಚರ್ಮ ಬಂದಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಅದು ಒಂದು ಟೈಮ್ ಅಂತ ಬರಬೇಕು. ಯಾಕಂದರೆ ತುಂಬ ಯಾವುದೇ ಒಂದು ಕಾಯಿಲೆಗಳು ತುಂಬ ದೀರ್ಘಕಾಲದಿಂದ ಕಾಡ್ತಾ ಇದೆ ಅಂತಂದರೆ, ಒಂದು ನಮ್ಮದು ಕರ್ಮದ ಫಲನೂ ಆಗಿರುತ್ತಂತೆ. ಸೊ ನಾವು ಹೇಳ್ಬೋದು, ನಾವು ಯಾರಿಗೂ ಏನೂ ಮೋಸ ಮಾಡಿಲ್ಲ ಅಂತ. ಬಟ್ ಹೋದ ಜನ್ಮದಲ್ಲಿ ನಾವು ಏನು ಮಾಡಿದ್ವಿ ಅಂತ ಯಾರಿಗೆ ಗೊತ್ತು. ಅದ್ರ ಪೂರ್ವಜಿತ ಕರ್ಮದ ಫಲ ಅಂತ ಹೇಳ್ತಾರಲ್ಲ, ಅದು ಕೂಡ ಇರ್ಬೋದು. ಇನ್ನೊಂದು ನಾಗದೋಷ ಏನಾದರೂ ಇದ್ದರೆ ಆ ಥರ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾರೆ.
ಬಟ್ ಏನು ಅಂತ ಗೊತ್ತಿಲ್ಲ. ಇದ್ದಿದ್ರಲ್ಲಂತೂ ಕೊನೆಗೆ ಒಂದೇ ನಂಬಿಕೆ, ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಂತ. ಯಾಕಂದರೆ ನನಗೆ ಪದೇ ಪದೇ ಹಾಸ್ಪಿಟ್ಲಿಗೆ ನನಗೆ ತೋರ್ಸೋಕೆ ನನಗೆ ಇಷ್ಟನೂ ಇಲ್ಲ, ನನಗೆ ಹೋಗ್ಲಿಕ್ಕೂ ಇಷ್ಟ ಇಲ್ಲ. ನಾನು ಆಪ್ರೇಷನ್ ಮಾಡಿಸ್ಕೊಂಡು ಬಂದು 2 ವರ್ಷ ಆಯಿತು. ಡ್ರೆಸ್ಸಿಂಗ್ಗೆ ಅಂತ ಒಂದು 2 ಸಲ ಹೋಗಿದ್ದೇನೋ ಹಾಸ್ಪಿಟ್ಲಿಗೆ, ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಅವತ್ತಿಂದ ಇವತ್ತುವರೆಗೂ ನಾನು ಹಾಸ್ಪಿಟ್ಲ್ ಕಡೆ ತಿರುಗಿ ನೋಡಿಲ್ಲ. ಒಂದೇ ಒಂದು ಸಲ ಮಾತ್ರ ನಂದು ಮಾಮೂಲಿ ಕಿಡ್ನಿ ಇಶ್ಯೂಸ್ ಇರೋದು, ಒಂದು ಪ್ಯಾಕೇಜಿಂಗ್ ಒಂದು ಟೆಸ್ಟ್ ಮಾಡಿಸ್ಕೊಬಂದಿದ್ದು ಅಪೋಲೋ ಹಾಸ್ಪಿಟ್ಲಲ್ಲಿ. ಹೀಗೆ ನಡ್ಕೊಂಡು ಹೋಗ್ತಾರೆ. ನಾನು ಹೇಳೋದು ಒಂದೇ, ಹೆಣ್ಮಕ್ಳಿಗೆ ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ. ಇಲ್ಲಿ ಯಾರು ಯಾರಿಗೂ ಮಾಡಿಕೊಡಲ್ಲ. 3 ದಿನ ಮಲ್ಕೊಂಡ್ರೆ ನೀವು ಏನಾದ್ರೂ ನಿಮಗೆ ಅತ್ತೆ ಮನೆಯವರಾಗಲಿ ಗಂಡ ಆಗಲಿ ಮಾಡಿಕೊಟ್ರೆ ಅದೇ ನಿಮ್ಮ ಪುಣ್ಯ ಅಂತ ಅಂದ್ಕೊಬೇಕು. ಇನ್ನು ಈ ರೀತಿ ಎಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ಎಲ್ಲ ದೊಡ್ಡ ದೊಡ್ಡದು ತಂದ್ಕೊಂಡಾಗ ನಿಜವಾಗ್ಲೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅವಾಗ ಕೊರಗೋದಕ್ಕಿಂತ ನಮ್ಮ ಆರೋಗ್ಯ ನಾವೇ ಚೆನ್ನಾಗಿ ನೋಡಿಕೊಂಡ್ರೆ ಅದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನನಗನ್ಸಿದ್ದು ನಾನು ಹೇಳಿದ್ದೀನಿ. ಹೀಗೇನೆ ಹೆಣ್ಮಕ್ಳು ಮಾತಾಡ್ತಾರೆ, ಇಲ್ಲಿಂದ ಎಲ್ಲೆಲ್ಗೋ ಹೊರಟೋಗ್ಬಿಡ್ತಾರೆ. ಇನ್ನು ಕೆಲಸ ಇದೆ, ಊಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕೆಲಸಗಳು ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತೆ ಹಬ್ಬದ ವಿಡಿಯೋದಲ್ಲಿ ಸಿಗೋಣ. ಅಡ್ವಾನ್ಸ್ ಆಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಾಯ್.